ನಮಸ್ಕಾರ. ದಕ್ಷಿಣ ಭಾರತದ ಗೋಲ್ಡನ್ ಟೆಂಪಲ್ ಎಂದು ಹೆಸರುವಾಸಿಯಾಗಿರುವ ಶ್ರೀಪುರಂನಲ್ಲಿರುವ ಶ್ರೀ ಸ್ವರ್ಣ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಮಾಡಿರುವ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ವರ್ಣ ಮಹಾಲಕ್ಷ್ಮಿಯ ದೇವಸ್ಥಾನ ಬೆಂಗಳೂರಿನಿಂದ ಸುಮಾರು 206 ಕಿಲೋಮೀಟರ್ ದೂರದಲ್ಲಿದೆ. ಇದು ಬೆಂಗಳೂರು ಚೆನ್ನೈ ಹೈವೇಯಲ್ಲಿ ವೆಲ್ಲೂರ್ಗಿಂತ ಸ್ವಲ್ಪ ಮೊದಲು ನಾವು ರೈಟ್ ಟರ್ನ್ ತೊಗೊಳ್ಬೇಕು. ಸೊ ಬೆಂಗಳೂರಿಂದ ಚೆನ್ನೈಗೆ ಹೋಗೋ ಹೈವೇಯಲ್ಲಿ ನಾವು ಹೋಗಬೇಕು. ವೆಲ್ಲೂರು ಬರೋಕ್ಕಿಂತ ಮೊದಲು ಅಲ್ಲಿ ಒಂದು ಕ್ರಾಸ್ ರೋಡ್ ಇದೆ, ಅದನ್ನು ಸ್ವರ್ಣ ಮಹಾಲಕ್ಷ್ಮಿ ರೋಡ್ ಅಂತ ಹೇಳ್ತಾರೆ, ಗೋಲ್ಡನ್ ಟೆಂಪಲ್ ರೋಡ್ ಅಂತ ಹೇಳ್ತಾರೆ. ಆ ರೋಡಲ್ಲಿ ರೈಟ್ ತೊಗೊಂಡ್ರೆ ಅಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಗೋಲ್ಡನ್ ಟೆಂಪಲ್ ಇದೆ. ನಾವು ಕಾರಲ್ಲಿ ಸ್ವರ್ಣ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸುಮಾರು 4 ಗಂಟೆಗಳ ಪ್ರವಾಸ ಇದು. ನೀವು ಬೆಳಗ್ಗೆ ಹೊರಟ್ರೆ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದಗಳನ್ನ ಪಡ್ಕೊಂಡು ಸಾಯಂಕಾಲಕ್ಕೆ ವಾಪಸ್ ಬೆಂಗಳೂರಿಗೆ ಬರ್ಬೋದು. ಶ್ರೀಪುರಂ ಸ್ಥಾಪಿಸಿದ ಜ್ಞಾನ ಗುರುಗಳು ಶ್ರೀ ಲಕ್ಷ್ಮೀ ಅಮ್ಮ ಅವರ ದೇವಾಲಯವನ್ನು, ಮೂರ್ತಿಯನ್ನು ವೇದಗಳಲ್ಲೂ ಮತ್ತು ಶ್ರೀ ಸೂಕ್ತಗಳಲ್ಲೂ ವಿವರಿಸಿದ ಹಾಗೆ ಸುಮಾರು 70 kg ಅಪ್ಪಟ ಚಿನ್ನದಲ್ಲಿ ತಯಾರಿಸಿ ಆ ಮೂರ್ತಿಯನ್ನು, ಸ್ವರ್ಣ ಮಹಾಲಕ್ಷ್ಮಿಯ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಶ್ರೀಪುರಂಗೆ ಬಂದ ಎಲ್ಲ ಭಕ್ತರಿಗೂ ತಮ್ಮ ಸ್ವಂತ ಕೈಗಳಿಂದಲೇ ಶ್ರೀ ಸ್ವರ್ಣ ಮಹಾಲಕ್ಷ್ಮಿಯನ್ನು ಅಭಿಷೇಕ ಮಾಡಿ ಆಶೀರ್ವಾದಗಳನ್ನು ಪಡೆಯೋ ಒಂದು ಅವಕಾಶವನ್ನು ಈ ದೇವಾಲಯದಲ್ಲಿ ಕೊಡಲಾಗುತ್ತೆ. ಎಲ್ಲ ಭಕ್ತರು ಶ್ರೀ ಸ್ವರ್ಣ ಮಹಾಲಕ್ಷ್ಮಿಯನ್ನು ಅಭಿಷೇಕ ಮಾಡುವುದರಿಂದ ಅವರ ಆರೋಗ್ಯ, ಸಂಪತ್ತು, ಶಾಂತಿ, ಸುಖ ಎಲ್ಲವೂ ತಮ್ಮ ಜೀವನದಲ್ಲಿ ಪಡೆಯಬಹುದು ಎನ್ನುವ ಒಂದು ದೃಢ ನಂಬಿಕೆ ಎಲ್ಲರಿಗೂ ಇದೆ. ನನ್ನ ಒಂದು ಅದೃಷ್ಟ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನಾನು ಕೂಡ ಶ್ರೀ ಸ್ವರ್ಣ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ಶಕ್ತಿ ಅಮ್ಮ ಅವರ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದೇನೆ. ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳೋಣ. ಒಂದು ವೇಳೆ ನೀವು ಸ್ವರ್ಣ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ 2-3 ವಿಷಯ ನೆನಪಿಟ್ಕೊಬೇಕು. ಒಂದು, ದೇವಸ್ಥಾನದ ಒಳಗಡೆ ನಿಮಗೆ ಮೊಬೈಲ್ ಫೋನ್ ತೊಗೊಂಡು ಹೋಗೋ ಅವಕಾಶ ಇರೋದಿಲ್ಲ. ಮೊಬೈಲ್ ಫೋನ್ ಹೊರಗಡೆ ಕೌಂಟರ್ಸ್ ಇದೆ, ಅಲ್ಲಿ ಇಟ್ಟು ಹೋಗಬೇಕಾಗತ್ತೆ. ಸೊ ವಿಡಿಯೋಗ್ರಫಿ, ಫೋಟೋಸ್ ತೆಗಿಬೇಕಂದ್ರೆ ಹೊರಗಡೆ ತೆಗಿಬೇಕು, ಒಳಗಡೆ ತೆಗಿಯೋಕೆ ಆಗಲ್ಲ. ಸೊ ಎರಡನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ಹೋದರೆ ತಮಿಳ್ನಾಡಲ್ಲಿ ಮೋಸ್ಟ್ಲಿ ನಿಮಗೆ ಗೂಗಲ್ ಪೇ, ಪೇಟಿಎಮ್, ಡಿಜಿಟಲ್ ಮನಿ ವರ್ಕ್ ಆಗಲ್ಲ, ಕ್ಯಾಶ್ ತೊಗೊಂಡು ಹೋಗಬೇಕಾಗತ್ತೆ. ಮೂರನೇ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಒಳಗಡೆ ಹೋಗೋಕ್ಕೆ ಫ್ರೀ ಎಂಟ್ರಿ ಇದೆ. ಫ್ರೀ ಎಂಟ್ರಿಲಿ ಹೋದರೆ ನಿಮಗೆ ಜಾಸ್ತಿ ಸಮಯ ಆಗುತ್ತೆ. ಒಂದು ವೇಳೆ ನೀವು ಟಿಕೆಟ್ ತೊಗೊಂಡು ಹೋಗ್ಬೋದು, ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡು ಹೋಗ್ಬೋದು. 250 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಟಿಕೆಟ್ ಇದೆ. ನೀವು ಇದರಲ್ಲಿ ಯಾವುದೋ ಒಂದು ಟಿಕೆಟ್ ತೊಗೊಂಡು ಹೋದರೆ ನೀವು ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ಬೋದು. ಒಂದು ಅರ್ಧ ಗಂಟೆ ಒಳಗಡೆ ದರ್ಶನ ಮುಗಿಯುತ್ತೆ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ, ನೀವು ಟಿಕೆಟ್ ತೊಗೊಂಡು ಹೋದರೆ ಪೇಡ್ ದರ್ಶನ ಅಂತ ಹೇಳಿದ್ರೆ ನಿಮಗೆ ಮೂರ್ತಿಯ ಎದುರುಗಡೆ, ದೇವಸ್ಥಾನದ ಗರ್ಭಗುಡಿಯಲ್ಲಿ ಮೂರ್ತಿ ಎದುರುಗಡೆ ಒಂದು 10 ನಿಮಿಷ ಎದುರುಗಡೆ ಕೂತ್ಕೊಳ್ಳೋ ಅವಕಾಶ ಇರುತ್ತೆ. ಅರ್ಚನೆಯೂ ಮಾಡ್ತಾರೆ, ನಿಮಗೆ ಪ್ರಸಾದನೂ ಕೊಡ್ತಾರೆ, ಮತ್ತು ನಿಮಗೆ ಗರ್ಭಗುಡಿಯಲ್ಲಿ ದೇವರ ಎದುರುಗಡೆ ಒಂದು 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡೋ ಒಂದು ಅವಕಾಶ ಕೂಡ ಕೊಡ್ತಾರೆ, ನೀವು ಒಂದು ವೇಳೆ ಸ್ಪೆಷಲ್ ದರ್ಶನ ತೊಗೊಂಡ್ರೆ. ಇಲ್ಲ ಅಂತ ಹೇಳಿದ್ರೆ ನೀವು ಫ್ರೀ ದರ್ಶನಕ್ಕೆ ಹೋದರೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ದೂರದಿಂದ ದೇವ್ರಿಗೆ ಕೈ ಮುಗಿದು ವಾಪಸ್ ಬರ್ಬೋದು. ಸೊ ಈ 3 ವಿಷಯ ನೀವು ನೆನಪಲ್ಲಿ ಇಟ್ಕೊಬೇಕು ಒಂದು ವೇಳೆ ನೀವು ಸ್ವರ್ಣ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ. ನೋಡಿ, ಪ್ಲ್ಯಾನ್ ಮಾಡಿ, ತುಂಬ ಚೆನ್ನಾಗಿದೆ. ನೀವು ಒಂದು ವೇಳೆ ಹೋಗಬೇಕು ಅಂತ ಮನಸ್ಸಿದ್ರೆ, ಇಷ್ಟ ಇದ್ದರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಒಂದು ಒಳ್ಳೆ ಟ್ರಿಪ್ ಆಗುತ್ತೆ. ಅದೇ ಥರ ಸ್ವರ್ಣ ಮಹಾಲಕ್ಷ್ಮಿಯ ಆಶೀರ್ವಾದನೂ ನಿಮ್ಗೆ ಸಿಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.